ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರ ಸುದೀರ್ಘ ಸಂಸದೀಯ ಇತಿಹಾಸಕ್ಕೆ ವಿರಾಮ ಬಿದ್ದಿದೆ. ರಾಜ್ಯಸಭೆ ಚುನಾವಣೆಗೆ ಟಿಕೆಟ್ ಕೈತಪ್ಪಿದ್ದು ರಾಜಕಾರಣದ ಇನ್ನಿಂಗ್ಸ್ ಕೊನೆಗೊಂಡಿದೆ. ಆದರೆ ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ದೋಸ್ತಿಗಳ ಕಾಲೆಳಿತಾ ಇದೆ. ನಾವು ರಾಜ್ಯಸಭೆ ಟಿಕೆಟ್ಗೆ ಅರ್ಜಿಯನ್ನೇ ಹಾಕಿಲ್ಲ ಅನ್ನೋ ಮೂಲಕ ಎಚ್ಡಿಕೆ ಪ್ರತ್ಯಸ್ತ್ರ ಪ್ರಯೋಗ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಅತ್ಯಂತ ಹಿರಿಯ ಹಾಗೂ ಗೌರವಾನ್ವಿತ ಸಂಸದೀಯ ಪಟುಗಳಲ್ಲಿ ಒಬ್ಬರು. ಸುಮಾರು 6 ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿ ಶಾಸನಸಭೆ ಹಾಗೂ ಸಂಸತ್ತಿನಲ್ಲಿ ರಾಜ್ಯದ ಧ್ವನಿಯಾಗಿ ಕೆಲಸ ಮಾಡಿದ ಧುರೀಣ. ಸದ್ಯ ಮೇಲ್ಮನೆ ಟಿಕೆಟ್ ಕೈತಪ್ಪಿರೋದ್ರಿಂದ ದೇವೇಗೌಡರ ಸಂಸತ್ ರಾಜಕೀಯ ಪಯಣ ಅಂತ್ಯಗೊಂಡಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಶುರುವಾಯ್ತಾ ಬಿರುಕು? ಗೌಡರ ಆಯ್ಕೆ ವಿಚಾರ ರಾಜ್ಯದಲ್ಲಿ ಚರ್ಚೆಯಾಗಿಲ್ವಾ? ಮಣ್ಣಿನ ಮಗ ಮಾಜಿ ಪ್ರಧಾನಿ ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ತಪ್ಪಿದೆ. ಬಿಜೆಪಿ ಹೈಕಮಾಂಡ್ ಪ್ರೊಫೆಸರ್ ನಾಗರಾಜರನ್ನ ಕಣಕ್ಕಿಳಿಸಿರೋದು ರಾಜಕೀಯ ಪಡಸಾಲೆಯಲ್ಲಿ ಗಹನ ಚರ್ಚೆಗೆ ಆಸ್ಪದವಾಗಿದೆ. ಬಿಜೆಪಿ ಹೈಕಮಾಂಡ್ನ ಈ ಹಠಾತ್ ನಿರ್ಧಾರ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಮತ್ತು ಬೆರುಕಿನ ಮುನ್ಸೂಚನೆಯನ್ನ ನೀಡಿದೆ ಎಂಬ ಮಾತು ಕೇಳಿಬರ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ನಷ್ಟನಾ? ಏನೋ ದೇವೇಗೌಡರಿಗೆ ಟಿಕೆಟ್ ಕೈತಪ್ಪಿರುವ ವಿಚಾರ ರಾಜ್ಯ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಶುರುವಾಗಿದೆಯಾ ಎಂಬೆಲ್ಲ ಮಾತುಗಳು ಕೇಳಿಬರ್ತಾ ಇವೆ. ದೇವೇಗೌಡರ ಆಯ್ಕೆ ವಿಚಾರದಲ್ಲಿ ರಾಜ್ಯ ನಾಯಕರಲ್ಲೇ ಚರ್ಚೆ ಆಗಿಲ್ಲ ಎನ್ನಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ರಾಜ್ಯ ನಾಯಕರಲ್ಲಿ ಗೊಂದಲ ಮೂಡಿತ್ತು ಎನ್ನಲಾಗ್ತಾ ಇದೆ. ಮತ್ತೊಂದು ಕಡೆ ದೇವೇಗೌಡರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡದಿದ್ರೆ ಬಿಜೆಪಿಗೆ ನಷ್ಟ ಆಗುತ್ತಾ? ಹಳೆ ಮೈಸೂರು ಭಾಗದಲ್ಲಿ ಕ್ಷೇತ್ರಗಳು ಮಿಸ್ ಆಗ್ತಾವಾ? ಬಿಜೆಪಿಗೆ ಒಕ್ಕಲಿಗ ಸಮುದಾಯದ ಮತಗಳು ಕೈತಪ್ಪಿ ಹೋಗುವ ಚರ್ಚೆ ಜೋರಾಗಿಯೇ ನಡೀತಾ ಇದೆ. ಐತ ಕಾಂಗ್ರೆಸ್ ನಾಯಕರು ದೇವೇಗೌಡರು ರಾಜ್ಯಸಭೆಯನ್ನ ಆರಿಸದ್ದನ್ನೇ ಅಸ್ತ್ರ ಮಾಡಿಕೊಂಡು ಕಾಲೆಳಿತಾ ಇದ್ದಾರೆ. ಟಿಕೆಟ್ಗಾಗಿ ಅರ್ಜಿಯನ್ನೇ ಹಾಕಿಲ್ಲ ಎಂದ ದಳಪತಿ. ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಅಂತ ಎಚ್ಡಿಕೆ ಕಿಡಿ. ದೇವೇಗೌಡರಿಗೆ ಟಿಕೆಟ್ ಕೊಡೋದನ್ನೇ ದೊಡ್ಡದು ಮಾಡುತ್ತಿರುವ ಕಾಂಗ್ರೆಸ್ಸಿಗರಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟನ್ನ ನೀಡಿದ್ದಾರೆ. ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಗೆ ಈಗ ಅನುಕಂಪ ಬಂದಿದೆ. ರಾಜ್ಯಸಭೆ ಟಿಕೆಟ್ಗೆ ನಾವು ಅರ್ಜಿಯನ್ನೇ ಹಾಕಿಲ್ಲ, ನಮ್ಮ ಮೈತ್ರಿಯಲ್ಲಿ ಬಿರುಕು ತರಲು ಕಾಂಗ್ರೆಸ್ ಯತ್ನಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಗೌಡರ ಹೋರಾಟದ ಬದುಕಿನಲ್ಲಿ ಅಧಿಕಾರಕ್ಕಾಗಿ ಇನ್ನೊಬ್ಬರ ಮನೆಗೆ ಹೋಗಿಲ್ಲ ಅಂತ ಪಂಚ್ ನೀಡಿದ್ದಾರೆ. ಈಗ ಕಾಂಗ್ರೆಸ್ನವ್ರಿಗೆ ಅನುಕಂಪ ಬಂದಿದೆ. ದೇವೇಗೌಡರ ಬಗ್ಗೆ ಯಾವ್ಯಾವ ಥರ ನಡೆಸ್ಕೊಂಡಿದ್ದಾರೆ. ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಎಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದು. ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಅವರಿಗೆ ಅವರ ಉದ್ದೇಶ ದೇವೇಗೌಡರ ಬಗ್ಗೆ ಅನುಕಂಪ ತೋರಿಸಿರೋದು. ಇವತ್ತು ಯಾವೊಂದು BJP JDSನ ಮೈತ್ರಿ ಇದೆ, ಈ ಮೈತ್ರಿ ಅವರಿಗೆ ಎಲ್ಲ ಒಂದು ಕಡೆ ಅಳಕಿದೆ. ಮುಂದಿನ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಈ ಮೈತ್ರಿಯಲ್ಲಿ ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗ ಅರ್ಜಿ ನಾವು ಹಾಕಿದ್ದೀವ, ದೇವೇಗೌಡರನ್ನ ಕೊಡಿ ಅಂತ ಕೇಳಿದ್ದಾರಾ? ಅದು ಯಾವುದೋ ನಮಗೆ ಸಂಬಂಧ ಇಲ್ಲದೆ ಇರೋದು. ಅವ್ರ ಪಕ್ಷದ 60 ಜನ ಶಾಸಕರಿದ್ದಾರೆ. ನಾವು ಕೊಡಿ ಅಂತ ಕೇಳಿದರೆ ಸಾರ್ವಜನಿಕವಾಗಿ ಯಾವ ರೀತಿ ದೇವೇಗೌಡರ ಬಗ್ಗೆ ಪ್ರತಿಕ್ರಿಯೆ ಬರ್ಬೋದು. ಇವತ್ತು ಕೆಲವರು ಚರ್ಚೆ ಮಾಡಬಹುದು, ಅಯ್ಯೋ ದೇವೇಗೌಡರು ಇದ್ದಿದ್ರೆ ಅಲ್ಲಿ ಧ್ವನಿ ಎತ್ತವರು ಅಂತೇಳಿ, ಅದು ಬೇರೆ ವಿಷಯ. ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ಧ್ವನಿ ಎತ್ತಿರ್ತಕ್ಕಂಥದ್ದು ಹಲವಾರು ಉದಾಹರಣೆ ಕೊಡಬಲ್ಲೆ. ಸದ್ಯದ ಬೆಳವಣಿಗೆಯಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಮುರಿಯದೇ ಇದ್ರೂ ಮುಂಬರುವ 2028ರ ವಿಧಾನಸಭಾ ಚುನಾವಣೆಯ ಸೀಟು ಹಂಚಿಕೆ ಹಾಗೂ ಜಂಟಿ ಹೋರಾಟದ ಮೇಲೆ ಆಳವಾದ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.
ಸಂಸತ್ತಿನಲ್ಲಿ ದೇವೇಗೌಡರು ರಾಜ್ಯದ ಪರ ದಾಖಲೆಗಳ ಸಮೇತ ಮಂಡಿಸ್ತಾಗಿದ್ದ ವಾದಗಳು ಅವರ ಸಂಸದೀಯ ಬದ್ಧತೆಯನ್ನ ತೋರಿಸುತ್ತದೆ. ಇನ್ಮುಂದೆ ಇವೆಲ್ಲ ಇತಿಹಾಸದ ಪುಟ ಸೇರಲಿವೆ. ಒಟ್ಟಾರೆ ಕರ್ನಾಟಕದ ರಾಜಕೀಯದಲ್ಲಿ ಗೌಡರ ಯುಗಾಂತ್ಯವಾದಂತಾಗಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.